ಇನ್ನು ಅದು ಯಾವುದ್ಯಾವುದೋ ವಿಚಾರಕ್ಕೆ ಮಾಟ ಮಂತ್ರ ಮಾಡಿಸೋದನ್ನು ನಾವು ಕೇಳಿದ್ದೀವಿ. ಆಸ್ತಿ ವಿಚಾರಕ್ಕೆ, ಅಂತಸ್ತಿನ ವಿಚಾರಕ್ಕೆ, ಐಶ್ವರ್ಯ, ದುಡ್ಡು, ಹೀಗೆ ಅನೇಕ ವಿಚಾರಕ್ಕೆ ಮಾಟ ಮಂತ್ರ ಮಾಡಿಸೋದನ್ನು ನಾವು ಕೇಳಿದ್ದೀವಿ. ಆದರೆ ನ್ಯಾಯಾಧೀಶರು ನನ್ನ ಪರ ಜಡ್ಜ್ಮೆಂಟ್ ಕೊಡಲಿ ಅಂತ ಮಾಟ ಮಂತ್ರ ಮಾಡಿಸಿದ ವ್ಯಕ್ತಿಗಳನ್ನು ಎಲ್ಲಾದರೂ ನೋಡಿದ್ದೀರಾ? ಅಂತಹ ಒಂದು ಸುದ್ದಿ ಈಗ ಬೆಳಕಿಗೆ ಬಂದಿದೆ. ಕಿಲಾಡಿ ಲೇಡಿ ಮಾಡಿದಂತಹ ಕಿತಾಪತಿ ಕೆಲಸ ಇದು. ತನ್ನ ಪರ ತೀರ್ಪು ಕೊಡಲಿ ಅಂತ ಜಡ್ಜ್ಗೆ ಮಾಟ ಮಾಡಿಸ್ಬಿಟ್ಟಿದ್ದಾಳೆ. ಜಡ್ಜ್ಗೆ ಮಾಟ ಮಂತ್ರ ಮಾಡಿಸಿದಂತಹ ಮಹಿಳೆ, ಜಡ್ಜ್ಗೆ ಮಾಟ ಮಂತ್ರ ಮಾಡಿಸಿದಂತಹ ಕಿಲಾಡಿ ಲೇಡಿ ರೈಟ್ ನಾವು ಈಗ ಕಂಬಿ ಅನಿಸ್ತಾ ಇದ್ದಾಳೆ, ಅಂಧರಾಗಿದ್ದಾಳೆ. ಆಕೆ ಹಾಗೆಲ್ಲ ಮಾಟ ಮಂತ್ರ ಮಾಡಿಸಿದ್ಲು ಗೊತ್ತಾ? ಹೆಂಗೆಲ್ಲ ಮಾಡಿಸಿದ್ಲು? ಮಾಟ ಮಂತ್ರ ಕಂಡು ಲಿಟ್ರಲಿ ಬೆರಗಾಗಿದ್ದಾರೆ ಜಡ್ಜ್ ಸಾಹೇಬ್ರು. ಆ ಕಿಲಾಡಿ ಲೇಡಿ ಸಿಕ್ಕಿ ಬಿದ್ದಿದ್ದೆ ಬಲು ಇಂಟ್ರೆಸ್ಟಿಂಗ್ ಕತೆ, ರೋಚಕ ಕತೆ ಅದು. ಆಕೆ ಹೆಂಗೆ ಸಿಗೇ ಬಿದ್ಲು ಅಂತ ಇದೀಗ ಕಂಬಿ ಎಣಿಸ್ತಾ ಇದ್ದಾಳೆ 65ರ ಘಾಟಿ ಆಂಟಿ. ತನ್ನ ಪರ ತೀರ್ಪು ಕೊಡಲಿ ಅಂತ ನ್ಯಾಯಾಧೀಶರಿಗೆ, ಜಡ್ಜ್ಗೆ ಮಾಟ ಮಾಡಿಸ್ಬಿಟ್ಟಿದ್ದಾರೆ. ಜಡ್ಜ್ಗೆ ಮಾಟ ಮಂತ್ರ ಮಾಡಿಸಿದಂತಹ ಕಿಲಾಡಿ ಆಂಟಿ ಲೇಡಿ ಈಗ ಅಂಧರಾಗಿದ್ದಾರೆ. ಹೆಂಗೆಲ್ಲ ಮಾಟ ಮಂತ್ರ ಮಾಡಿಸಿದ್ದಾರೆ ಗೊತ್ತಾ? ಈ ಆಂಟಿ ಜಡ್ಜ್ಗೆ ಅದನ್ನು ಕಂಡು ಲಿಟ್ರಲಿ ಜಡ್ಜ್ ಸಾಹೇಬರು ನಡಗಿಬಿಟ್ಟಿದ್ದಾರೆ, ಗಾಬರಿ ಆಗಿದ್ದಾರೆ. ಈ ಆಂಟಿ ಸಿಕ್ಕಿ ಬಿದ್ದಿದ್ದೇ ದೊಡ್ಡ ರೋಚಕ ಕತೆ. ಹತ್ರ 65 ವರ್ಷ ಈ ಘಾಟಿ ಆಂಟಿಗೆ ತನ್ನ ಪರ ಜಡ್ಜ್ ಸಾಹೇಬರು ತೀರ್ಪು ಕೊಡಬೇಕು, ತೀರ್ಪು ಆ ಕಡೆ ಈ ಕಡೆ ಆಗಬಾರ್ದು ಅಂತ ನೇರವಾಗಿ ಜಡ್ಜ್ಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ. ಅಪರಾಧ ಮಾಡೋರಿಗೆ ಏನು ಮಾಡಿದ್ರು? ಅಪರಾಧ ಮಾಡೋದಕ್ಕೆ ಯೋಚನೆ ಮಾಡದೇ ಇರುವಂತಹ ವ್ಯಕ್ತಿಗಳು, ಅಂತಹ ಮನಸ್ಥಿತಿ ಇರುವವರು ಯಾರಿಗೆ ಬೇಕಾದರೂ ಮಾಟ ಮಂತ್ರ ಮಾಡಿಸ್ತಾರೆ. ಅಂತಹ ಕ್ರೈಮ್ ಮಾಡಿನೇ ಜೈಲಿಗೆ ಬಂದಂತು. ಇನ್ನು ಅದರಿಂದ ತಪ್ಪಿಸ್ಕೊಳ್ಳೋಕೆ ಮತ್ತೊಂದು ಕ್ರೈಮ್ ಮಾಡಲ್ವಾ, ಮತ್ತೊಂದು ತಪ್ಪು ಕೆಲಸ ಮಾಡಲ್ವಾ? ಅಂತಹದೇ ತಪ್ಪು ಕೆಲಸವನ್ನು ಈ 65ರ ಆಂಟಿ ಮಾಡಿಬಿಟ್ಟಿದ್ದಾರೆ. ನೇರವಾಗಿ ಜಡ್ಜ್ಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ. ಏನು ಈ ದೃಶ್ಯಾವಳಿಯಲ್ಲಿ ಮುಖಕ್ಕೆ ಬಟ್ಟೆ ಹಾಕ್ಕೊಂಡು ಬರ್ತಾ ಇದ್ದಾರೋ ಆಂಟಿ, 65 ವರ್ಷದ ಈ ಆಂಟಿ, ಇವರೇ ಜಡ್ಜ್ ಸಾಹೇಬರಿಗೆ ಮಾಟ ಮಂತ್ರವನ್ನು ಮಾಡಿಸಿದ್ದಾರೆ. ಈಗ ಪೊಲೀಸರ ವಶದಲ್ಲಿದ್ದಾರೆ, ಕಂಬಿ ಎಣಿಸ್ತಾ ಇದ್ದಾರೆ. ಎಂತೆಂಥ ಜನ ಇರ್ತಾರೆ ಸ್ವಾಮಿ, ಎಂತೆಂಥ ಜನ ಇರ್ತಾರೆ. ಕ್ರೈಮ್ ಮಾಡೋದು ಮೊದಲೇ ಅಫೆನ್ಸು, ಅದೇ ಒಂದು ದೊಡ್ಡ ತಪ್ಪು. ಆ ತಪ್ಪನ್ನು ಶಿಕ್ಷೆಯ ಮೂಲಕ ಅರಿತುಕೊಂಡು ಹೊರಗಡೆ ಬಂದು ಹೊಸ ಬದುಕನ್ನು ಕಟ್ಟಿಕೊಳ್ಳೋದು ಬಿಟ್ಟು ಮತ್ತೊಂದು ತಪ್ಪನ್ನು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರ ಪೊಲೀಸರಿಂದ ಮಂಜುಳಾ ಅಂತ ಮಹಿಳೆ, ಆಕೆಯ ಬಂಧನ. ಚಿಕ್ಕಬಳ್ಳಾಪುರದ ಸಣ್ಣ ಬೀದಿ ನಿವಾಸಿ ಮಂಜುಳಾ ಈಗ ಅರೆಸ್ಟ್ ಆಗಿದ್ದಾರೆ. 1ನೇ ಹೆಚ್ಚುವರಿ ಸಿವಿಲ್ ಜಡ್ಜ್ ಮತ್ತು JMFC ನ್ಯಾಯಮೂರ್ತಿ ಚೇರಿಗೇನೆ ಮಾಟ ಮಾಡಿಸ್ಬಿಟ್ಟಿದ್ದಾರೆ. 2 ದಿನಗಳ ಹಿಂದೆ ನಡೆದಿದ್ದಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ನ್ಯಾಯಾಧೀಶರ ಚೇರ್ ಮೇಲೆ ಮಂತ್ರಿಸಿದಂತಹ ಸಾಸುವೆ ಕಾಳುಗಳು. ಆಂಟಿ ಮಾಟ ಮಂತ್ರದ ಕೃತ್ಯದ ದೃಶ್ಯ CCTVಯಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿದೆ. ಬಂಧಿತ ಮಹಿಳೆಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಅನ್ನುವಂಥದ್ದಾಗಿದೆ. ಈಗ 14 ದಿನಗಳ ಕಾಲ ಚಿಕ್ಕಬಳ್ಳಾಪುರ ನಗರದ ಪೊಲೀಸರಿಂದ ಆಂಟಿ ಮಂಜುಳಾ ಅರೆಸ್ಟ್ ಆಗಿದ್ದಾರೆ. ವಲಸಣ್ಣ ಬೀದಿ, ಚಿಕ್ಕಬಳ್ಳಾಪುರದ ವಲಸಣ್ಣ ಬೀದಿಯ ನಿವಾಸಿ ಮಂಜುಳಾ 1ನೇ ಹೆಚ್ಚುವರಿ ಸಿವಿಲ್ ಜಡ್ಜ್ JMFC ನ್ಯಾಯಮೂರ್ತಿ ಚೇರಿಗೇನೆ ಮಾಟ ಮಂತ್ರವನ್ನು ಮಾಡಿಸ್ಬಿಟ್ಟಿದ್ದಾರೆ. ಜಡ್ಜಿನ ಕುರ್ಚಿಯ ಮೇಲೆ ಸಾಸುವೆ ಕಾಳುಗಳನ್ನು ಹಾಕಿ ಮಾಟ ಮಂತ್ರ ಮಾಡಿಸಿದಂತಹ ದೃಶ್ಯ ಕೋರ್ಟಿನ CCTVಯಲ್ಲಿ ಸೆರೆಯಾಗಿದೆ. ಆ CCTV ಆಫ್ ಆಗಲಿ ಅಂತ ಮಾಟ ಮಾಡಿಸ್ಬೇಕಿತ್ತು ಆಂಟಿ. ಅವಾಗ ಒಂದು ಸ್ವಲ್ಪ ಇಂಟೆಲಿಜೆಂಟ್ ಕ್ರಿಮಿನಲ್ ಅಂತ ಅನಿಸ್ಕೊಳ್ತಿದ್ಲು. ಅದು ಆ ಜನರಲ್ ನಾಲೆಡ್ಜ್ ವಿಚಾರ ತಲೆಗೆ ಹೊಳೆದಿಲ್ಲ ಅಂತ ಕಾಣುತ್ತೆ. ಜಡ್ಜ್ ಕುರ್ಚಿಗೆ ಮಾಟ ಮಂತ್ರ ಮಾಡಿಸ್ಬಿಟ್ರೆ ನಾನು ಪಾರಾಗ್ಬಿಡ್ತೀನಿ, ಎಸ್ಕೇಪ್ ಆಗಿಬಿಡ್ತೀನಿ ಅಂದ್ಕೊಂಡು ಆ ಜಡ್ಜ್ ಸಾಹೇಬರ ಚೇರ್ ಏನಿರುತ್ತೆ, ಆ ಪೀಠ ಏನಿರುತ್ತೆ, ನ್ಯಾಯಾಧೀಶರ ಪೀಠ, ಅದಕ್ಕೆ ಸಾಸುವೆ ಮತ್ತೊಂದು ಮಗದೊಂದು ಹಾಕಿ ಏನೇನೋ ಮಾಡಿ ಮಾಟ ಮಂತ್ರ ಮಾಡಿಸಿದ್ದಾರೆ. ಅದು CCTVಯಲ್ಲಿ ರೆಕಾರ್ಡ್ ಆಗಿದೆ. ಪಾಪ CCTV ಇತ್ತು ಅಂತ ಗೊತ್ತೇ ಇಲ್ವೇನೋ ಆಂಟಿಗೆ. ಅಷ್ಟು ಅಮಾಯಕಳು ಅಂತ ಅನಿಸುತ್ತೆ ಈ ಹೆಣ್ಮಗಳು ಮಂಜುಳಾ ಆಂಟಿ. ಸೊ ಇದು CCTVಯಲ್ಲಿ ಸೆರೆ ಆದಮೇಲೆ 2 ದಿನಗಳ ನಂತರ ಗಮನಕ್ಕೆ ಬಂದಿದೆ. ಈ ತರಹದ ಒಬ್ಬ ಮಂಜುಳಾ ಅನ್ನುವಂತಹ ಮಹಿಳೆ ಮಾಟ ಮಾಡಿಸಿದ್ದಾಳೆ ಅಂತ. ಆಕೆ ಸಿಕ್ಕಿಬಿದ್ದ ನಂತರ ಪೊಲೀಸರು ಆಕೆಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸದ್ಯ ಜೈಲಲ್ಲಿ ಈ ಘಾಟಿ ಮಂಜುಳಾ ಆಂಟಿ ಕಂಬಿಯನ್ನು ಎಣಿಸ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಮು, ಏನಿದು ಮಾಟ ಮಂತ್ರಗಳನ್ನು ಯಾವುದ್ಯಾವುದೋ ವಿಚಾರದಲ್ಲಿ ಮಾಡಿಸಿದ್ರು ಅಂತ ನಾವು ಕೇಳ್ತೀವಿ, ಆದರೆ
ನ್ಯಾಯಾಧೀಶರಿಗೆ ಮಾಟ ಮಂತ್ರ ಮಾಡಿಸೋದು, ಅವರ ಕುರ್ಚಿಗೇನೆ ಮಾಟ ಮಂತ್ರ ಮಾಡಿಸೋದು, ಇದೆಂತಹ ಪ್ರಕರಣ ಇದು ರಾಮು? ಖಂಡಿತ ಶ್ರೀನಿವಾಸ್, ಮಾನವ ಏನು ಜನಮರಳ ಜಾತ್ರೆ ಮಾಡೋ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಘಟನೆ ಸಾಕ್ಷಿ ಆಗಿರುವಂತದ್ದು. ಏನು ಕೆಲವು ಪ್ರಕರಣಗಳಲ್ಲಿ ತಮ್ಮ ಒಂದು ಸುರ್ಪತಿಗೆ ಒಂದು ಆದೇಶ ಬರುತ್ತೆ, ಮತ್ತೆ ಒಂದು ಕೋರ್ಟಿನ ಒಂದು ಆದೇಶ ನಮ್ಮ ಪರವಾಗಿ ಆಗುತ್ತೆ, ಮತ್ತೆ ನಾವೇನಂದ್ರೆ ಕೇಳ್ತಾರೆ ಅನ್ನೋಂಥ ನಿಟ್ಟಿನಲ್ಲಿ ಒಂದು ವಾಮಾಚಾರಕ್ಕೆ ಮುಂದಾಗಿರುವಂತದ್ದು. ಏನು ಈ ಒಂದು ಖತರ್ನಾಕ್ ಮಹಿಳೆ ಮಂಜುಳಾ ಯಾರಿದ್ದಾಳೆ, ಈ ಮಹಿಳೆ ಹಲವಾರು ಪ್ರಕರಣಗಳಲ್ಲಿ ಈ ಒಂದು ಕೆಲವೊಂದು ಕೋರ್ಟ್ನ ವಿಚಾರಗಳಲ್ಲಿ ತಮ್ಮ ಪರವಾಗಿ ಆಗ್ಲಿಕ್ಕೆ ಈ ಒಂದು ಸಾಸಿವೆ ಮತ್ತೊಂದು ಬಳಸಿ ವಾಮಾಚಾರಕ್ಕೆ ಮುಂದಾಗಿರುವಂತದ್ದು. ಇನ್ನು ಏನು ಇಷ್ಟೆಲ್ಲ ಅವಾಂತರಗಳು CCTV ಆಗ್ತಿದ್ದಂಗೆ ಒಂದು ಸ್ಥಳೀಯ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಈ ಪ್ರಕರಣ ದಾಖಲು ಮಾಡ್ಕೊಂಡಂತ ಏನು ಒಂದು ಪೊಲೀಸರು ಮಹಿಳೆಯನ್ನ ಬಂಧಿಸಿ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಂದು ಬಿಡುವಂತ ವಿಚಾರಕ್ಕೆ ಒಂದು ಘಟನೆ ಸಾಕ್ಷಿ ಆಗುತ್ತೆ. ಒಟ್ಟಾರೆಯಾಗಿ ಮಾಟ ಮಂತ್ರದಿಂದ ಏನು ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಮೂಢನಂಬಿಕೆ ಮರೆ ಹೋಗಿ ಈ ಮಹಿಳೆ ಪೇಚೆಗೆ ಸಿಕ್ಕಿ ಮುದ್ದೆ ಮುರಿಯೋದಕ್ಕೆ ಜೈಲಿಗೆ ಹೋದ್ಲು ಅನ್ನುವಂಥದ್ದು ಕಂಡು ಬರ್ತಾ ಇರುವಂಥದ್ದು ಶ್ರೀನಿವಾಸ್. ಓಕೆ, ಧನ್ಯವಾದಗಳು ರಾಮು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ ಎಂತೆಂಥ ಜನ ಇರ್ತಾರೆ. ಚಿಕ್ಕಬಳ್ಳಾಪುರ ನಗರದ ಪೊಲೀಸರಿಂದ ಈಗ ಮಂಜುಳಾ ಅವರ ಬಂಧನ ಆಗಿದೆ. ನೇರವಾಗಿ ಜಡ್ಜ್ ಅವರ ಕುರ್ಚಿಗೇನೆ ಮಾಟ ಮಾಡಿಸ್ಬಿಟ್ಟಿದ್ದಾರೆ. ಮಾಟ ಉಲ್ಟಾ ಹೊಡೆದ್ಬಿಟ್ಟಿದೆ. ಈಗ ಮಂಜುಳಾ ಆಂಟಿಗೇನೆ ಉಲ್ಟಾ ಹೊಡೆದ್ಬಿಟ್ಟಿದೆ. ಜಡ್ಜಿಗೆ ಮಾಡಿಸೋ ಬದಲು ಈಗ ಅದೇ ಮಾಟ ಇವರಿಗೆ ತಿರುಗಿ ಬಿದ್ದಿದೆ. ಎಂತೆಂಥ ಜನ ಇರ್ತಾರೆ ಸ್ವಾಮಿ ಸಮಾಜದಲ್ಲಿ. ನ್ಯಾಯಾಧೀಶರನ್ನು ಕೂಡ ಬಿಡಲ್ಲ, ಅವ್ರ ಮೇಲೂ ಗೌರವ ಇಲ್ಲ ಅಂತಂದರೆ ಏನಿದು ಸಮಾಜ ಸ್ಥಿತಿಗತಿ ಅಂತ ನೋಡೋಣ ಎಲ್ಲಿವರೆಗೂ ಬರುತ್ತೆ ಈ ಪ್ರಕರಣ ಅಂತ.